ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ 10 ದಿನಗಳ ವೆಯ್ಟ್ ಲಾಸ್ ಚಾಲೆಂಜ್ ಅಲ್ಲಿ ಡೇ 8. ಸೊ 8ನೇ ದಿನ ಏನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ನಿನ್ನೆ ಒಳ್ಳೆ ರೆಸಿಪೀಸ್ನ ಶೇರ್ ಮಾಡಿದೆ. ಹೈ ಪ್ರೋಟೀನ್ ಲಡ್ಡುನ ತೋರಿಸಿದೆ ನಿಮಗೆ. ಅದನ್ನ ಬಯೋಟಿನ್ ಲಡ್ಡುನು ಅಂತ ಹೇಳ್ತೀವಿ. ಸೊ ನಾನು ಎಷ್ಟೊಂದು ಸಲ ಹೇಳ್ತಿರ್ತೀನಿ, ನಮಗೆ ಅಕ್ಕ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಎಲ್ಲ ಆಗ್ತಾ ಇದೆ ಆ್ಯಂಡ್ ಈ ಥರ ಡಯಟ್ ಮಾಡಬೇಕಾದ್ರೆ ತುಂಬ ಹೇರ್ ಲಾಸ್ ಆಗ್ತಾ ಇದೆ. ಸೊ ಏನು ಮಾಡಬೇಕು ಅಂತ. ಸೊ ಅಂಥವ್ರು ದಿನ ಒಂದು ಲಡ್ಡುನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 15-20 ಡೇಸಲ್ಲೇ ಎಷ್ಟು ಒಳ್ಳೆ ಇಂಪ್ರೂವ್ಮೆಂಟ್ ಕಾಣುತ್ತೆ ನಿಮಗೆ ಅಂತ. ಹೆಲ್ತಲ್ಲೂ ಅಷ್ಟೇ, ನಿಮ್ಮ ವೇಟ್ ಲಾಸಲ್ಲೂ ಅಷ್ಟೇ, ಈವನ್ ನಿಮಗೆ ಹೇರ್ ಲಾಸ್, ಹೇರ್ ಇಂಪ್ರೂವ್ಮೆಂಟಲ್ಲೂ ತುಂಬ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ಸೊ ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಇಲ್ಲಾಂದರೆ ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಡೇ 7 ವಿಡಿಯೋ. ಸೊ ಆ್ಯಂಡ್ ಇವತ್ತು ವೆಯ್ಟ್ ಲಾಸ್ ಡ್ರಿಂಕಿಗೆ ಏನು ತಗೊಳ್ತಾ ಇದ್ದೀನಿ ಅಂತಂದರೆ, ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಈ ವೆಯ್ಟ್ ಲಾಸ್ ಬಾಂಬ್ಸ್, ವಿಟಮಿನ್ ಸಿ ವೆಯ್ಟ್ ಲಾಸ್ ಬಾಂಬ್ಸ್. ಸೊ ಇವತ್ತು ಅದನ್ನೇ ತಗೊಳ್ತಾ ಇದ್ದೀನಿ. ಇದನ್ನ ಬಂದ್ಬಿಟ್ಟು ನಾನು ಶೇರ್ ಮಾಡಿರೋದು ಡೇ 3 ಶೇರ್ ಮಾಡಿದ್ದೀನಿ, ಇದನ್ನ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ. ಸೊ ಸ್ವಲ್ಪ ಇವತ್ತು ಲಾರ್ಜ್ ಕಪ್ಪಲ್ಲೇ ತೊಗೊತಿದ್ದೀನಿ, ಹಾಗಾಗಿ 2 ಐಸ್ ಕ್ಯೂಬ್ಸ್ನ ಹಾಕಿದ್ದೀನಿ. ಇದರಲ್ಲಿ ಯೂಸ್ ಮಾಡಿರೋದು ನಾವು ಪೈನಾಪಲ್ ಯೂಸ್ ಮಾಡಿದ್ದೀವಿ. ಅದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತೆ, ಫ್ಯಾಟ್ ಬರ್ನಿಂಗಿಗೆ ತುಂಬ ಒಳ್ಳೆಯದು. ಹಸಿ ಅರಿಶಿನ ಮತ್ತು ಹಸಿ ಶುಂಠಿ, ನೆಕ್ಸ್ಟ್ ಬಂದ್ಬಿಟ್ಟು ಮೆಣಸಿನ ಕಾಳು. ಸೊ ಇವೆಲ್ಲ ಆ್ಯಡ್ ಮಾಡಿದ್ದೀವಿ. ಸೊ ಮೇಯ್ನಾಗಿ ವರ್ಕ್ ಮಾಡೋರಿಗೆ ತೋರಿಸಿದ್ನಲ್ಲ ಈ ಡ್ರಿಂಕ್ನ, ಏನಿಲ್ಲ, ಬಿಸಿನೀರು ಆಲ್ರೆಡಿ ಕಾಯಿಸಿದ್ದೀನಿ, ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯೋದಷ್ಟೇ. ಲಡ್ಡುಗೆ ಆರಾಮಿಲ್ಲಲ್ಲ, ಹಂಗಾಗಿ ಅವನು ಏನು ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಈ ಥರ ಕ್ವಿಕ್ಕಾಗಿ ಏನಾದರೂ ಆಗೋ ಥರ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ಬ್ರೇಕ್ಫಾಸ್ಟ್ಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ರೆಸಿಪಿನ ತೋರಿಸ್ತೀನಿ, ಸ್ಮೂತಿ ರೆಸಿಪಿ. ಸೊ ಅದು ಏನಂತ ನೋಡಿ. ಸೊ ಇದರಲ್ಲಿ ನಿಮಗೆ ಹನಿ ಏನು ಆ್ಯಡ್ ಮಾಡೋದು ಬೇಡ, ಡೈರೆಕ್ಟ್ ಇದು ಯಾವ ಥರ ಇರುತ್ತಲ್ಲ ಅದನ್ನೇ ಕುಡಿ. ಈ ಡ್ರಿಂಕ್ ನಮ್ಮ ಇವನ್ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸೂ ತಗೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಈಗ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತೀನಿ. ಇಂಟ್ರೆಸ್ಟಿಂಗ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳಿದ್ನಲ್ಲ, ಯಾಕಂತಂದರೆ ಸೊ ಈ ಏನು ಪ್ರೋಟೀನ್ ಲಡ್ಡುನ ನಿನ್ನೆ ತೋರಿಸಿದ್ದೆ. ಸೊ ನೋಡಿದ್ದೀರಲ್ಲ, ಈ ಪ್ರೋಟೀನ್ ಲಡ್ಡುನ ಯೂಸ್ ಮಾಡ್ಕೊಂಡು ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ಮೂತಿನ ಪ್ರಿಪೇರ್ ಮಾಡ್ತೀನಿ. ಸೊ ಈ ಥರ ಒಂದು ನಾವು ಮಾಡಿಟ್ಕೊಂಡ್ರೆ ಎಷ್ಟೊಂದು ಟೈಪಲ್ಲಿ ಯೂಸ್ ಮಾಡ್ಬೋದಲ್ಲ. ಈ ಥರ ನಮಗಿದ್ರೆ ವರ್ಕ್ ಮಾಡೋರಿಗೆ ಎಷ್ಟು ಈಸಿ ಆಗುತ್ತೆ ಹೇಳಿ. ಸೊ ಹೌದು, ಈ ಒಂದು ಲಡ್ಡು ಏನಿದೆಯಲ್ಲ, ಈ ಒಂದು ಪ್ರೋಟೀನ್ ಲಡ್ಡು ಆರಾಮಾಗಿ ನಮಗೆ ಒಂದು ಮೀಲ್ಗೆ ಸರಿ ಹೋಗೋ ಅಷ್ಟು ಪ್ರೋಟೀನ್ ನ್ಯೂಟ್ರಿಷನ್ ಸಿಗುತ್ತೆ. ಈ ಲಡ್ಡುನ ಬರೀ ಸ್ನ್ಯಾಕ್ಸ್ ಆಗಿ ತಗೊಳ್ಳೋ ಹಾಗಿದ್ರೆ ಈವ್ನಿಂಗ್ ಟೈಮಲ್ಲಿ, ಸೊ ಮಿಡ್ ಮಾರ್ನಿಂಗ್ ಇಲ್ಲ ನೀವು ಆಫೀಸಿಗೆ ಕ್ಯಾರಿ ಮಾಡೋ ಹಾಗಿದ್ರೆ ಇದನ್ನು ತೊಗೊಂಡು ಹೋಗ್ಬೋದು. ಇಲ್ಲ ನಾವು ಒಂದು ಮೀಲ್ಗೆ ರೀಪ್ಲೇಸ್ ಮಾಡ್ತೀವಿ ಅಂದರೆ ಸ್ಮೂತಿಗೆ ಯೂಸ್ ಮಾಡ್ಕೊಳ್ಳೋದು ಬೆಸ್ಟ್ ಆಪ್ಷನು. ಸೊ ಇದರಿಂದ ಯಾವ ಥರ ಸ್ಮೂತಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ವರ್ಕ್ ಮಾಡೋರಿಗೆ ಹೇಳ್ತಾ ಇದ್ದೀನಿಲ್ಲ, ಈ ಸೀರೀಸ್ ಮೇಯ್ನಾಗಿ ವರ್ಕ್ ಮಾಡೋರಿಗೆ ಯೂಸ್ ಆಗಲಿ ಅಂತಲೇ ಮಾಡ್ತಾ ಇರೋದು. ಸೊ ನಿಮಗೆ ಬೆಳಗ್ಗೆ ಟೈಮೇ ಇರೋದಿಲ್ಲ, ಈ ಥರ ಲಡ್ಡುನ ಮಾಡಿಟ್ಕೊಂಡ್ರೆ ನಿಮಗೆ ಫ್ರೀ ಟೈಮಲ್ಲಿ ಜಸ್ಟ್ ಮಾರ್ನಿಂಗ್ ಟೈಮಲ್ಲಿ ಏನು ಮಾಡಬೇಕು ಗೊತ್ತಾ, ಒಂದು ಲಡ್ಡು ತೊಗೊಳ್ಳಿ. ಈ ಒಂದು ಲಡ್ಡುವಲ್ಲಿ ಅರೌಂಡ್ ನನಗೆ 25 ಗ್ರಾಮ್ಸ್ ಅಷ್ಟು ಈ ಲಡ್ಡು ಇರುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ, 25 to 26 ಗ್ರಾಮ್ಸ್ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಲಡ್ಡುನ ತೊಗೊಂಡ್ಬಿಟ್ಟು ಸೊ ಬ್ಲೆಂಡರಿಗೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ ಹೇಳಿ, ಎಲ್ಲನೂ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದೀವಿ. ಹೈ ಪ್ರೋಟೀನ್ ಇರುವಂಥ ಬಾದಾಮಿ, ಪಿಸ್ತಾ, ವಾಲ್ನಟ್ಸ್, ಮತ್ತು ಸೀಡ್ಸ್, ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ನೆಕ್ಸ್ಟು ಸೂರ್ಯಕಾಂತಿ ಬೀಜ, ಅದಲ್ಲದೆ ಶೇಂಗಾ ಯೂಸ್ ಮಾಡಿದ್ದೀವಿ. ಸೊ ಇಷ್ಟೆಲ್ಲ ಯೂಸ್ ಮಾಡಿರೋ ಅಂಥ ಈ ಲಡ್ಡುನ ನಾವು ಸ್ಮೂತಿ ಅನ್ಬೋದು ಅಥವಾ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತಲೂ ಹೇಳ್ಬೋದು. ಸೊ ಈಗ ಒಂದು ಲಡ್ಡು ಹಾಕಿದ್ದೀನಿ. ಆ್ಯಂಡ್ ಈಗೇನು ಮಾಡ್ತೀನಿ ಗೊತ್ತಾ, ಲೋ ಫ್ಯಾಟ್ ಮಿಲ್ಕ್. ಸೊ ಇದು ಬಂದುಬಿಟ್ಟು ಗುಡ್ ಲೈಫ್ ಇಂದು ಸ್ಲಿಮ್ ಮಿಲ್ಕ್. ಇದ್ರ ಬದಲಾಗಿ ಬೇರೆ ಯಾವುದಾದ್ರೂ ಲೋ ಫ್ಯಾಟ್ ಮಿಲ್ಕ್ನ ತೊಗೊಳ್ಳಿ. ಅಂದರೆ ನಮಗೆ ಕೊಬ್ಬರಿ ಹಾಲಾಗಿರ್ಬೋದು, ಬಾದಾಮಿ ಹಾಲು, ಇಲ್ಲ ಅಂತಂದರೆ ಓಟ್ಸ್ ಮಿಲ್ಕ್ನು ತೊಗೊಳ್ತಾರೆ ಕೆಲವೊಬ್ರು. ಇಲ್ಲ ನಾರ್ಮಲ್ ಹಾಲೇ ತೊಗೊಳ್ಳೋ ಆಗಿದ್ರೆ ಚಿಕ್ಕ ಟೀ ಗ್ಲಾಸ್ ಕುಡಿತೀವಲ್ಲ, ಇಷ್ಟು ಸಾಕು. ಅದಕ್ಕೆ ಡಬಲ್ ನೀರು ಹಾಕ್ಕೊಂಡ್ಬಿಟ್ಟು ನೀವು ಈ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಮಾಡ್ಕೋಬೇಕು. ಇದರಲ್ಲಿ ಬೇಕಿದ್ರೆ ಒಂದು 2 ಪೀಸ್ ಅಷ್ಟು ಆ್ಯಪಲ್ ಅಥವಾ ಬನಾನಾ, ಸೊ ಯಾವುದಾದ್ರೂ ಫ್ರೂಟ್ನ ಆ್ಯಡ್ ಮಾಡ್ಕೋಬೋದು. ನಾನೀಗ ಏನು ಫ್ರೂಟ್ ಆ್ಯಡ್ ಮಾಡ್ಕೊತಿಲ್ಲ, ಜಸ್ಟ್ ಈ ಒಂದು ಲಡ್ಡುನ ಹಾಕ್ಬಿಟ್ಟು ಹಾಲು ಹಾಕ್ತಾ ಇದ್ದೀನಿ, ಲೋ ಫ್ಯಾಟ್ ಮಿಲ್ಕ್.
1 ಗ್ಲಾಸಷ್ಟು ಹಾಲು ಹಾಕ್ಕೊಳ್ಳಿ. ಬ್ಲೆಂಡ್ ಮಾಡೋದು ಈ ಥರ ಪೋರ್ಟಬಲ್ ಬ್ಲೆಂಡರ್ ಇದೆ, ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಷ್ಟೇ. ಏನಂತ ಮಾಡಬೇಕಾ? ತೋರಿಸ್ತೀಯ ಅವ್ರಿಗೆ? ತೋರಿಸ್ತೀಯ? ಅಯ್ಯ ಆಯ್ತಪ್ಪ, ಆಯ್ತು ಆಯ್ತು. ರೆಡ್ ಕಲರ್ ಬಂದ್ಬಿಟ್ಟಿದೆ. ಚಾರ್ಜಿಂಗ್ ಇಡಬೇಕು. ಚಾರ್ಜಿಂಗ್ ಖಾಲಿ ಹೋಗ್ಬಿಡತ್ವಿ. ಚಾರ್ಜಿಂಗ್ ಇಡೋಣ. ಚಾರ್ಜಿಂಗ್. ಸೊ ಇಷ್ಟೇ ನೋಡಿ, ಸಿಂಪಲ್ ಅಲ್ಲ, ಸ್ಮೂತಿ. ಇದನ್ನ ಒಂದು ಗ್ಲಾಸಲ್ಲಿ ಹಾಕೊಂಡು ಕುಡಿಯೋದು. ಅದು ಬೇಡಪ್ಪ, ಅದು ಬೇಡ, ಬಿಡಿ ಬಿಡಿ, ಬೇಡ. ಬೇಕಾ ಲಡ್ಡು? ಬೇಕಾ ಲಡ್ಡು? ತಿಂತೀಯಾ? ನಿಮ್ಗೆ ಎಲ್ಲ ವೇಸ್ಟ್ ಮಾಡ್ತೀಯಪ್ಪ. ಇಷ್ಟು ಸಿಂಪಲ್ ಇದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಥವಾ ಡ್ರೈ ಫ್ರೂಟ್ಸ್ ಸ್ಮೂತಿ. ಸೊ ನೀವು ಆಫೀಸ್ ಹೋಗೋ ಅರ್ಜೆಂಟಲ್ಲಿ ಇತ್ತು ಅಂದರೆ ಸೊ ಇದು ಮಾಡ್ಕೊಳಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಹೇಳಿ? ಹಾರ್ಡ್ಲಿ ಬಂದು 10 ಸೆಕೆಂಡ್ಸಾ? 10 ಸೆಕೆಂಡ್ಸಲ್ಲಿ ನಿಮಗೆ ತುಂಬ ನ್ಯೂಟ್ರಿಷಿಯಸ್ ಆಗಿರುವಂಥ ಹೈ ಪ್ರೋಟೀನ್ ಸ್ಮೂತಿ ಅಥವಾ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತಲ್ಲ. ಸೂಪರ್ ಲಡ್ಡು. ತುಂಬ ಟೇಸ್ಟಿ ಆಗಿದೆ, ತುಂಬ ಎಮ್ಮಿ. ಇವತ್ತು ಮಧ್ಯಾಹ್ನ ಲಂಚ್ಗೆ ಹೈ ಪ್ರೋಟೀನ್ ಆ್ಯಂಡ್ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥ ಒಂದು ಪರಾಟ ರೆಸಿಪಿನ ತೋರಿಸ್ತೀನಿ. ಸೊ ಲಂಚ್ ಬಾಕ್ಸ್ಗೆ ಪರಾಟಗಳಂದರೆ ತುಂಬಾ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಮಗೆ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಸೊ ಫಸ್ಟು ಪರಾಟಾಗೆ ನಾನು ಹಿಟ್ಟನ್ನ ರೆಡಿ ಮಾಡಿ ಕಲಸಿಟ್ಕೊಂಡ್ಬಿಡ್ತೀನಿ. ಇದಕ್ಕಿಲ್ಲಿ ನಾನು ಯೂಸ್ ಮಾಡ್ತಿರೋದು ಗುಡ್ ಲೈಫಿಂದು ಮಲ್ಟಿಗ್ರೇನ್ ಅಟ್ಟ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಈ ಥರ ರೆಡಿಮೇಡ್ ಇರೋದು ತರಿಸ್ಕೊಳ್ತೀನಿ, ಇಲ್ಲಾಂದರೆ ನನಗೆ ಆದಾಗ ಮಲ್ಟಿಗ್ರೇನ್ ಹಿಟ್ಟನ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡು ಇಟ್ಟಿರ್ತೀನಿ. ಯೂಶ್ವಲಿ ನಾನು ಜೋಳದ ರೊಟ್ಟಿನೇ ಜಾಸ್ತಿ ತೊಗೊಳ್ತಿರ್ತೀವಲ್ಲ ಅಂತ ಹೇಳ್ಬಿಟ್ಟು ಈ ಥರ 1 ಪಾಕೆಟ್ ಇಲ್ಲ 2 ಪಾಕೆಟ್ ತರಿಸಿಟ್ಟಿರ್ತೀನಿ. ಯಾವುದಾದ್ರೂ ಆಶೀರ್ವಾದ ಆಗಿರಲಿ, ಯಾವುದಾದ್ರೂ ಬ್ರ್ಯಾಂಡಿಂದು ಮಲ್ಟಿಗ್ರೇನ್ ಹಿಟ್ಟನ್ನ ತೊಗೊಳ್ಳಿ. ನಾರ್ಮಲ್ ಗೋಧಿ ಹಿಟ್ಟು ತೊಗೊಳೋದಕ್ಕಿಂತ ಮಲ್ಟಿಗ್ರೇನ್ ಹಿಟ್ಟನ್ನ ಯೂಸ್ ಮಾಡಿ. ನಾನು ಮಲ್ಟಿಗ್ರೇನ್ ಹಿಟ್ಟು ತೊಗೊಂಡು ಬಂದ್ರೂ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಟ್ಟುಗಳನ್ನ ಯೂಸ್ ಮಾಡಿಬಿಟ್ಟು ನಾನು ಚಪಾತಿ ಆಗಿರಲಿ ಪರಾಟ ಆಗಿರಲಿ ಮಾಡೋದು. ಇಲ್ಲಿ ನಾನು ತೊಗೊಂಡಿರೋದು 3 ಟೇಬಲ್ ಸ್ಪೂನಷ್ಟು ಈ ಮಲ್ಟಿಗ್ರೇನ್ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಇವೆರಡು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ 1.5 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು. ಸೊ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಗಸೆ ಬೀಜನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ, ಫೈಬರ್ ಸಿಗುತ್ತೆ. ಸೊ ತುಂಬ ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ ಅಗಸೆ ಬೀಜ ಯೂಸ್ ಮಾಡೋದ್ರಿಂದ. ಸೊ ನೋಡಿ, ನಾವು ಚಪಾತಿ ಹಿಟ್ಟು ಯಾವ ರೀತಿಯಾಗಿ ಕಲಿಸ್ಕೊತೀವಲ್ಲ ಅದೇ ಥರ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೇರೆ ಎಲ್ಲನೂ ಆಮೇಲೆ ರೆಡಿ ಮಾಡಿ ಇಟ್ಕೋಬೋದು. ಈ ಥರ ನಾನು ಒಂದೊಂದು ಅಡುಗೆ ಮನೆಯಲ್ಲಿ ಮ್ಯಾನೇಜ್ ಮಾಡ್ಕೊತಿರ್ತೀನಿ. ಸೊ ಫಸ್ಟ್ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಇವತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಬ್ರೋಕಲಿ ತೊಗೊಂಡು ಬಂದಿದೆ ಅಂತ ಹೇಳಿದ್ನಲ್ಲ, ಬ್ರೋಕಲಿನೂ ಇತ್ತು. ಸೊ ಇವತ್ತು ಲಂಚಿಗೆ ಸ್ಟಿರ್ ಫ್ರೈ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ಥರ ಸ್ಟೀಮಲ್ಲಿ ನಾನು ಒಂದು 6ರಿಂದ 8 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ತೀನಿ ಈ ಥರ ವೆಜಿಟೇಬಲ್ಸು. ಇದರಲ್ಲಿ ನಾನು ತೊಗೊಂಡಿರೋದು ಕ್ಯಾರೆಟು, ಹಾಗೆ ಬೀನ್ಸು ಮತ್ತು ಬ್ರೋಕಲಿ, ಅದು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸೈಡ್ಗೆ ಚಟ್ನಿ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು, ಪರಾಟಾಗೂ ಆಗುತ್ತೆ, ಹಂಗೆ ಮನೇಲಿ ರೊಟ್ಟಿ ಜೊತೆ ಮತ್ತು ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಸುಟ್ಟು ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ಬದನೆಕಾಯಿ ದೊಡ್ಡದಿರಲಿಲ್ಲ, ಚಿಕ್ಕವಿದ್ವು. ಸೊ ಹಾಗಾಗಿ ಜಸ್ಟ್ ಅದನ್ನ ಕಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದು ಸ್ವಲ್ಪ ಹೀಟ್ ಆದಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಅರಿಶಿನ ಉಪ್ಪು ಹಾಕ್ಕೋಬೇಕು. ಅರಿಶಿನ ಉಪ್ಪಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮೇನ್ ಇರಲೇಬೇಕು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಕರಿಬೇವು
ಆ್ಯಂಡ್ ಟೊಮ್ಯಾಟೊ, ಒಂದು ದೊಡ್ಡ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಸೊ ಇವೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಕೊನೆಯದಾಗಿ ಸ್ವಲ್ಪ ಖಾರ ಹಾಕಿಬಿಟ್ಟು, ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿಬಿಟ್ಟು ಅದೂ ಅಷ್ಟೇ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಸಾಫ್ಟ್ ಆಗೋವರೆಗೂ ಬಿಟ್ಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ನಿಮಗೆ ರುಬ್ಬೋ ಕಲ್ಲಿರುತ್ತಲ್ಲ ಅದರಲ್ಲಾದರೂ ನೀವು ಮಾಡ್ಕೋಬೋದು. ಇಲ್ಲಾಂತಂದರೆ ಮಿಕ್ಸಿಯಲ್ಲೇ ಸ್ವಲ್ಪ ಅದ್ರಂಬದ್ರ ಅಂತ ಹೇಳ್ತೀವಿ ನಾವು. ಸೊ ನೀವೇ ಹೇಗೆ ಹೇಳ್ತಿರೋ ಗೊತ್ತಿಲ್ಲ. ಈ ಥರ ತರಿಯಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ. ಸೊ ನೋಡಿ, ಇಷ್ಟೇ ಸಿಂಪಲ್. ಆ್ಯಂಡ್ ಮೇಲೆ ಇನ್ನೂ ಎಕ್ಸ್ಟ್ರಾ ನಮಗೆ ಫ್ಲೇವರ್ ಬೇಕು, ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂತಂದರೆ ಈ ಥರ ತಡ್ಕ ಮಾಡ್ಕೋಬೋದು. ಏನಿಲ್ಲ, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬಿಸಿ ಮಾಡಿಬಿಟ್ಟು ಒಂಚೂರು ಖಾರದ ಪುಡಿ ಹಾಕಿ ಇದನ್ನು ಮೇಲೆ ತಡ್ಕ ಥರ ಕೊಟ್ಕೊಂಡ್ಬಿಟ್ರೆ ಇನ್ನೂ ಸೂಪರ್ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನ ರೆಡಿ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ಈಗ ಸ್ಟೀಮ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಸ್ವಲ್ಪ 1 ನಿಮಿಷವೂ ಬೇಡ, ಜಸ್ಟ್ ಒಂದು 10 to 20 ಸೆಕೆಂಡ್ಸ್ ನಾವು ಇದನ್ನು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ನಿಮಗೆ ಯಾವ ಥರ ಮ್ಯಾಗಿ ಮಸಾಲ ಅದು ಏನಾದರೂ ಮಸಾಲ ಬೇಕು ಅಂದರೆ ಹಾಕಿಬಿಟ್ಟು ಜಸ್ಟ್ ಹೇಳಿದ್ನಲ್ಲ ಒಂದು 10 ರಿಂದ 20 ಸೆಕೆಂಡ್ ಅಷ್ಟೇ, ಜಸ್ಟ್ ಒಂದು 2-3 ಡ್ರಾಪ್ ಅಷ್ಟು ಆಯಿಲ್ ಹಾಕಿ ಸಾಟ್ ಮಾಡ್ಕೊಂಡಿದ್ದೀನಿ, ಸ್ಟಿರ್ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದು ಮುಗೀತು. ನೆಕ್ಸ್ಟ್ ಈಗ ಪರಾಟಾಗೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಲ್ಲ. ಸೊ ಹೈ ಪ್ರೋಟೀನ್ ಪರಾಟ ಅಂತ ಹೇಳಿದ್ನಲ್ಲ. ಸೊ ಇವತ್ತು ನಾನು ಮಾಡ್ತಿರೋದು ಹೈ ಪ್ರೋಟೀನ್ ಸತ್ತು ಪರಾಟ. ಸತ್ತು ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಇದೇ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಹುರಿಗಡಲೆ ಅಂತ ಹೇಳ್ತೀವಿ, ರೋಸ್ಟೆಡ್ ಚೆನ್ನ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ಪ್ಲೇನ್ ಆಗಿರೋ ಅಂಥದ್ದು ಹುರಿಗಡಲೆನ ತೊಗೊಂಡಿದ್ದೀನಿ. ಸಿಪ್ಪೆ ಸಮೇತ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಸೊ ಅದನ್ನು ಪೌಡರ್ ಮಾಡಿಕೊಂಡು ಈ ಪೌಡರ್ಗೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರ, ನೆಕ್ಸ್ಟು ಸ್ವಲ್ಪ ಕಲಂಜಿ ಸೀಡ್ಸು ಫ್ಲೇವರ್ಗೆ ಆ್ಯಂಡ್ ಡೈಜೆಷನ್ಗೆ, ವೆಯ್ಟ್ ಲಾಸ್ಗೆ, ಆ್ಯಂಡ್ ನೆಕ್ಸ್ಟು ಅಜ್ವಾನೆ ಇವೆಲ್ಲನೂ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೇಮ್ ನಾವು ಹೂರ್ಣ ಎಲ್ಲ ಯಾವ ಥರ ಇರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಆ್ಯಂಡ್ ಇನ್ನೂ ಇದರಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಯೂಸ್ ಮಾಡ್ಕೋಬೇಕು, ಕ್ಯಾರೆಟ್ ತುರಿ ಆಗಿರ್ಬೋದು, ಇಲ್ಲ ಬೇರೆ ಏನಾದರೂ ವೆಜಿಟೇಬಲ್ಸಿಂದು ಪ್ಯೂರಿ, ಸೊ ಆ ಥರದನ್ನೆಲ್ಲ ಹಾಕ್ಕೊಂಡು ನೀವು ಈ ಸ್ಟಫಿಂಗ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪರ್ಫೆಕ್ಟಾಗಿ ಬಂದಿದೆ ನಮಗೆ ಸ್ಟಫಿಂಗು. ಸೊ ಇದನ್ನೇ ಇವಾಗ ಪಕ್ಕಕ್ಕೆ ಇಟ್ಕೊಂಡು ನಾವು ಮೊದಲೇ ಕಲಸಿಟ್ಟಿದ್ವಲ್ಲ, ಸೊ ಸ್ವಲ್ಪ ಹಿಟ್ಟು ನೆಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಒಂದು 1/2 hour ಮುಂಚೆನೇ ಹಿಟ್ಟನ್ನ ನೆನೆಸಿಟ್ಕೊಂಡಿದ್ದೆ. ಬರೀ ಗೋಧಿ ಹಿಟ್ಟಲ್ಲ, ಇದರಲ್ಲಿ ನಾನು ಏನೇನು ಹಿಟ್ಟು ಹಾಕಿದ್ದೀನಿ, ಜೋಳದ ಹಿಟ್ಟು ಮತ್ತು ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜದ ಪೌಡರು ಮತ್ತು ಮಲ್ಟಿಗ್ರೇನ್ ಹಿಟ್ಟು, ಸೊ ಇವೆಲ್ಲ ಹಿಟ್ಟು ಹಾಕಿ ನಾನು ನಾದಿಟ್ಕೊಂಡಿದ್ದೆ. ಈಗ ನಾವು ನಾರ್ಮಲ್ ಪರಾಟ ಯಾವ ರೀತಿಯಾಗಿ ಮಾಡ್ತೀವಲ್ಲ ಅದೇ ಥರ ಪರಾಟ. ವೆಯ್ಟ್ ಲಾಸ್ ಮಾಡೋರು ಒಂದು ಪರಾಟ ತೊಗೊಳ್ಳಿ. ಸೊ ನಾನು ಈ ಸೈಜ್ ತೋರಿಸ್ತಾ ಇದ್ದೀನಲ್ಲ, ಆರಾಮಾಗಿ ಫಿಲ್ಲಿಂಗ್ ಇರುತ್ತೆ, ಹೈ ಪ್ರೋಟೀನ್ ಇರುತ್ತೆ. ಸೊ 2 ತೊಗೊಂಡ್ರೆ ಖಂಡಿತ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋಲ್ಲ, ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಹೊರತಾಗಿ. ಬಟ್ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಒಂದು ತೊಗೊಳ್ಳಿ, ಒಂದು ಹೈ ಪ್ರೋಟೀನ್ ಪರಾಟ. ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ಲಂಚ್ ಬಾಕ್ಸ್ಗೆ ನನಗಂತೂ ಈ ಥರ ರೆಡಿ ಮಾಡ್ಕೊಂಡು ತಿನ್ನೋದಕ್ಕೇನೋ ಖುಷಿ ಅನಿಸುತ್ತೆ ಗೊತ್ತಾ. ಆ್ಯಂಡ್ ಹೇಗೋ ವರ್ಕ್ ಮಾಡೋರಿಗೆ ಅಲ್ಲ ಈ ಚಾಲೆಂಜ್ನ ತೋರಿಸ್ತಾ ಇರೋದು. ಸೊ ಅವ್ರಿಗೂ ಐಡಿಯಾ ಸಿಗಲಿ ಅಂತ ಹೇಳ್ಬಿಟ್ಟು ಎವ್ರಿ ಡೇ ನಾನು ಲಂಚ್ ಬಾಕ್ಸ್ನ ರೆಡಿ ಮಾಡಿಕೊಂಡು ಅದರಲ್ಲೇ ತಿಂತಾಯಿದ್ದೀನಿ. ಇವತ್ತು ಲಂಚ್ ಬಾಕ್ಸಿಗೆ ಹೈ ಪ್ರೋಟೀನ್ ಸತ್ತು ಪರಾಟ 1 ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, 4 ಪೀಸಸ್ ಆಗಿ. ನಾವು ಸ್ಟಿರ್ ಫ್ರೈ ಮಾಡಿರೋವಂಥ ವೆಜಿಟೇಬಲ್ ಹೈ ಫೈಬರ್ ಸಿಗುತ್ತೆ ಅದರಿಂದ, ಆ್ಯಂಡ್ ಪ್ರೋಟೀನ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬದನೆಕಾಯಿ ಬಜ್ಜಿ ಅಂತ ಹೇಳ್ತೀವಿ, ಅಂದರೆ ಚಟ್ನಿ ಅದು. ಆ್ಯಂಡ್ 1-2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಸೊ ಈ ಥರ ನಾನು ಮ್ಯಾನೇಜ್ ಮಾಡ್ಕೊತೀನಿ ನೋಡಿ, ಅಡುಗೆ ಮಾಡೋದಾಗಿರ್ಬೋದು ಆ್ಯಂಡ್ ನಾನು ತೊಗೊಳ್ಳೋ ಮೀಲ್ ಆಗಿರ್ಬೋದು. ಸೊ ಈ ಥರ ಬ್ಯಾಲೆನ್ಸ್ಡ್ ಆಗಿದ್ದರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಮೇಯ್ನಾಗಿ ಮಕ್ಳಿಗೂ ಮನೇಲಿರೋರ್ಗೂ ಇದನ್ನೇ ಅಭ್ಯಾಸ ಮಾಡ್ದಂಗೂ ಆಗುತ್ತೆ. ಸೊ ನೀವು ಹೆಲ್ದಿ ಆಗಿರಬೇಕು ಅಂದರೆ ಈ ಥರ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಹಾಯ್ ಎಲ್ಲರೂ, ಏನು ಮಾಡ್ತಿದ್ದೀರಾ? ಆ್ಯಂಡ್ ಈಗ ಸಾಯಂಕಾಲ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಈಗ 7:30 ಆಗಿ ಬರ್ತಾ ಇದೆ. ನಾನು ಈವ್ನಿಂಗ್ ಆವಾಗಲೇ ಇದನ್ನು ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಎಪಿಗಾಮಿಯಾ ಗ್ರೀಕ್ ಯಗರ್ಟ್ ಏನು ಬರುತ್ತಲ್ಲ, ಸೊ ಇದನ್ನು ತೊಗೊಂಡಿದ್ದೆ. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ನಮಗೆ 0 ಪ್ರಿಸರ್ವೇಟಿವ್ಸ್ ಆ್ಯಂಡ್ 0 ಫ್ಯಾಟ್. ಸೊ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಗ್ರೀಕ್ ಯಗರ್ಟ್ ಅಂತ ಹೇಳಿದರೆ ನಥಿಂಗ್ ಬಟ್ ಮೊಸರು ಥರ ಇರುತ್ತೆ, ಇದು ಕರ್ಡ್ ಥರ, ಬಟ್ ಪ್ರೋಟೀನ್ ರಿಚ್ ಆಗಿರೋ ಅಂಥದ್ದು. ನಮಗೆ ಸೂಪರ್ ಮಾರ್ಕೆಟ್ಗಳೆಲ್ಲ ಸಿಗುತ್ತೆ.
ಇದನ್ನ ಒಂದು 2-3 ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಯಾವಾಗಾದರೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸಿದಾಗ. ಇದರಲ್ಲಿ ಪ್ಲೇನ್ ಬರುತ್ತೆ, ಮತ್ತು ಇದು ಬ್ಲೂಬೆರಿದು, ಸ್ಟ್ರಾಬೆರಿ ಆ್ಯಂಡ್ ಇನ್ನೂ ಒಂದೆರಡು ಯಾವುದೋ ಫ್ಲೇವರ್ಸ್ ಬರುತ್ತೆ. ಆವಾಗಲೇ ಇದನ್ನು ತೊಗೊಂಡಿದ್ದೆ, ಬಟ್ ನಿಮಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ, ಹಂಗಾಗಿ ಇದು ಖಾಲಿ ಆಗಿರೋದು. ಲಡ್ಡು ಆರಾಧ್ಯ ತಿಂತಿರ್ತಾರೆ, ಇದು ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ ಪ್ರೋಟೀನ್ ರಿಚ್ ಆಗಿರೋವಂಥದ್ದು. ವರ್ಕ್ ಮಾಡೋರಿಗೆ ಸ್ವಲ್ಪ ಈ ಥರದ್ದು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದರೆ ಔಟ್ಸೈಡಿಂದು. ಸೊ ಇದು ಎಪಿಗಾಮಿಯಾದು, ಸ್ಪೆಷಲಿ ಈ ಬ್ರ್ಯಾಂಡಿಂದೇನು ಇದೆಯಲ್ಲ ಗ್ರೀಕ್ ಯೋಗರ್ಟು, ಪ್ರೋಟೀನ್ ರಿಚ್ ಆಗಿರೋದು. ಬೇರೆವೆಲ್ಲ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾನು ಯಾವಾಗಲೂ ತೊಗೊಳ್ಳೋದು ಇದೆ ಎಪಿಗಾಮಿಯಾದು. ಈ ಯೋಗರ್ಟ್ನ ನಾವು ಸ್ಮೂತೀಸಲ್ಲಾಗಿರ್ಬೋದು ಅಥವಾ ಬೇರೆ ಡಿಶ್ಗಳಲ್ಲೂ ಯೂಸ್ ಮಾಡ್ಬೋದು. ನಿಮ್ಗೊಂದ್ಸರಿ ಹತ್ರದಿಂದ ತೋರಿಸ್ತೀನಿ. ಇದು ಎಪಿಗಾಮಿಯಾದು ಗ್ರೀಕ್ ಯೋಗರ್ಟ್. ಇದರಲ್ಲಿ ನಾನು ತೊಗೊಂಡಿರೋದು ಬ್ಲೂಬೆರಿ, ಸ್ಟ್ರಾಬೆರಿ ಎಲ್ಲ ಬರುತ್ತೆ ಇದರಲ್ಲಿ, ಚೆನ್ನಾಗಿರುತ್ತೆ. ಸೊ ಯಾವಾಗಾದರೂ ಒನ್ಸ್ ತೊಗೊಳ್ಳಿ. ಆ್ಯಂಡ್ ಇವತ್ತೇನು ಗ್ರೀನ್ ಟೀ ಏನು ತೊಗೊಳ್ಳಿಲ್ಲ, ಬ್ಲ್ಯಾಕ್ ಕಾಫಿ ಗ್ರೀನ್ ಟೀ. ಯಾಕೋ ಸ್ವಲ್ಪ ತುಂಬ ಕೋಲ್ಡ್ ಇದೆ ವೆದರ್ ಅಂತೂ. ನಂಗಂತೂ ಈ ಚಳಿಗೆ, ಬಿಸಿಲಿಗೆ ಹೆಂಗೋ ತಡ್ಕೋಬೋದು, ಬಟ್ ನನಗೆ ಚಳಿಗಂತೂ ನಿಜವಾಗ್ಲೂ ಆಗೋದಿಲ್ಲ. ತುಂಬ ಚಳಿ, ಕಾಲೆಲ್ಲ ಜುಮ್ 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 ಅಂತಿರುತ್ತೆ. ಸೊ ಸ್ವಲ್ಪ ತಲೆಗೆ ಸ್ನಾನ ಬೇರೆ ಮಾಡಿದ್ನಲ್ಲ, ಬೆಳಗ್ಗೆ ಆಯಿಲೆಲ್ಲ ಹಾಕ್ಕೊಂಡಿದ್ದೆ, ಹಾಗಾಗಿ ತಲೆಗೆ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಜಾಸ್ತಿ ಏನೂ ಇಲ್ಲ. ಡಿನ್ನರ್ಗೆ ನಾನು ಮಧ್ಯಾಹ್ನ ಏನು ವೆಜಿಟೇಬಲ್ಸ್ ಎಲ್ಲ ಸಾರ್ಟೆಡ್ ಮಾಡ್ಕೊಂಡಿದ್ನಲ್ಲ, ಅದೇ ವೆಜಿಟೇಬಲ್ಸ್ ಇದೆ. ಸೊ ಹಂಗಾಗಿ ಅದನ್ನೇ ತೊಗೊಳ್ತಾ ಇದ್ದೀನಿ. ಅಷ್ಟೂ ಹೊಟ್ಟೆನೂ ಹಶ್ವಾಗಿಲ್ಲ. ಸೊ ಈ ಥರ ನಾನು ಈ ಡೇನ ಕಂಪ್ಲೀಟ್ ಮಾಡ್ಕೊತೀನಿ. ನಾನು ಏನು ತೊಗೊಳ್ತೀನಿ ಡಿನ್ನರ್ಗೆ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ. ಸೊ ನೋಡಿ, ನಂದು ಇವತ್ತು ಡಿನ್ನರು ಎಷ್ಟು ಸಿಂಪಲ್ ಆಗಿದೆಯಲ್ಲ. ಇದು ಕ್ಯಾರೆಟ್, ಬ್ರೋಕೊಲಿ ಮತ್ತು ಬೀನ್ಸ್ ಹಾಕಿ ಇದನ್ನು ಸ್ಟೀಮ್ ಮಾಡಿ ಕುದಿಸಿರೋ ಅಂಥದ್ದು ವೆಜಿಟೇಬಲ್ಸು ಸ್ವಲ್ಪ ಸಾರ್ಟೆಡ್ ಮಾಡಿದ್ದೀನಿ. ಇದು ಮಖಾನ, ರೋಸ್ಟ್ ಮಾಡಿರೋ ಅಂಥ ಮಖಾನ ಸ್ವಲ್ಪ, ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸೀಡ್ಸ್ನ ತೊಗೊಂಡಿದ್ದೀನಿ. ಸೊ ನೋಡಿ, ಇಷ್ಟೇ ಸಿಂಪಲ್ ಆಗಿರೋವಂಥದ್ದನ್ನ ನಾನು ಡಿನ್ನರಿಗೆ ತೊಗೊಂಡಿದ್ದೀನಿ ಇವತ್ತು ಹೊಟ್ಟೆ ಏನಾಗಿಲ್ಲ. ಮಧ್ಯಾಹ್ನ ಪರಾಟ ತೊಗೊಂಡಿದ್ನಲ್ಲ, ಸೊ ಹಾಗಾಗಿನೇ ಫುಲ್ ಇದೆ. ಈವ್ನಿಂಗ್ ಬೇರೆ ಅದು ಗ್ರೀಕ್ ಯೋಗರ್ಟ್ ತಿಂದಿದ್ನ, ಸೊ ಲೈಟಾಗೇ ತೊಗೊಳ್ಳೋಣ ಅಂತ. ಇಷ್ಟೇ ನನ್ನ ನೈಟ್ ಡಿನ್ನರ್. ನೀವು ಬೇಕಿದ್ರೆ ಏನಾದರೂ ಲೈಟಾಗಿ ಸೂಪ್ ಅಥವಾ ಏನಾದರೂ ಲೈಟಾಗಿ ಲೋ ಕ್ಯಾಲರಿ ಇರೋಂಥ ರೆಸಿಪಿಗಳನ್ನ ತೋರಿಸಿದ್ದೀನಲ್ಲ, ಯಾವುದಾದ್ರೂ ತೊಗೋಬೋದು. ಸೊ ನೆನಪಿದೆಯಲ್ಲ ನಿಮಗೆ, ನಾನು ಫಾಲೋ ಮಾಡ್ತಿರೋದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗು 14:10 ಫಾಲೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.